ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಟ್ ಲಾಸ್ ಸೀರೀಸ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ಸೊ ತುಂಬಾ ಜನಕ್ಕೆ ಈ ತರ ಟ್ರಿಪ್ ಹೋದಾಗ ಇಲ್ಲ ಕ್ವಿಕ್ ಆಗಿ ತುಂಬಾ ಕೆಲಸ ಇರುತ್ತೆ, ಅವತ್ತು ಟೈಮೇ ಇರಲ್ಲ, ಇಲ್ಲ ಬೇಗ ಆಫೀಸ್ಗೆ ಹೋಗ್ಬೇಕಾಗುತ್ತೆ, ಬೇಗ ಕೆಲ್ಸಗಳು ಮಾಡ್ಬೇಕಿರುತ್ತೆ, ಇಲ್ಲ ಎಲ್ಲ ಹೋಗ್ಬೇಕಾಗುತ್ತೆ. ಓಕೆ, ಅವಾಗ ಕ್ವಿಕ್ ಆಗಿ ವರ್ಕೌಟ್ ಮಾಡ್ಬೇಕಂತ ಇರುತ್ತೆ. ಎಲ್ಲರಿಗೂ ಏನಂತ ಇರುತ್ತೆ ತಲೆಯಲ್ಲಿ ಅಂದ್ರೆ 1 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ, ವರ್ಕೌಟ್ ಮಾಡಿದ್ರೆ ಸ್ನಾನ ಮಾಡ್ಬೇಕು, ಟೈಮ್ ಆಗ್ಬಿಡುತ್ತೆ. ಸೊ ಬೇಡ ಅಂತ ಸ್ಕಿಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಈ ತರ ಟ್ರಿಪ್ ಎಲ್ಲ ಬಂದಾಗ ಮೋಸ್ಟ್ ಆಫ್ ದೆಮ್ ವರ್ಕೌಟೇ ಮಾಡಲ್ಲ ಅಲ್ವಾ. ಪ್ರಾಂಪ್ಟ್ ಆಗಿ ಹೇಳ್ಬೇಕಂತ ಅಂದ್ರೆ ಈ ತರ ಟ್ರಿಪ್ ಬಂದಾಗ ವರ್ಕೌಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನಿಮ್ಮ ಬಾಡಿ ಆಕ್ಟಿವ್ ಆಗಿ ಇಟ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ವೈ? ಬಿಕಾಸ್ ನಾವು ಹೊರಗಡೆ ಬಂದಾಗ ನಮ್ಮ ಕರೆಕ್ಟಾಗಿ ನೀರು ಕುಡಿಯಲ್ಲ, ಜಾಸ್ತಿ ಕ್ರೇವಿಂಗ್ಸ್ ಆಗುತ್ತೆ, ಇಲ್ಲ ರೋಡಲ್ಲಿ ಆನ್ ದ ವೇ ಹೊಟ್ಟೆ ಹಸಿಯುತ್ತೆ ಅಂತ ಅಂದ್ಬಿಟ್ಟು ಏನ್ ಬೇಕಾದ್ರೂ ತಿನ್ಬಿಡ್ತೀವಿ. ಈ ತರ ಎಲ್ಲ ಆಗ್ತಿರುತ್ತೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ಅಟ್ಲೀಸ್ಟ್ ಬಾಡಿ ಮೂವ್ ಮಾಡಿ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಕಾಪಾಡ್ಕೊಂತೀರಾ. ಇಲ್ಲ ನೀವು ವೆಯ್ಟ್ ಲಾಸ್ ಮಾಡಿರ್ತೀರ, ಏನೋ ಮಾಡಿರ್ತೀರ, ಅದು ಸಸ್ಟೈನ್ ಆಗುತ್ತೆ. ಇಲ್ಲ ಚೆನ್ನಾಗಿ ತಿನ್ಕೊಂಡು ನೀವು ವಾಪಸ್ ಬಂದ್ರೆ ವೆಯ್ಟ್ ಗೇನ್ ಆಗಿರುತ್ತೆ, ಮತ್ತೆ ಅದು ನೋಡಿ ನೀವೇ ಡಿಮೋಟಿವೇಟ್ ಆಗ್ತೀರಾ. ಅಯ್ಯೋ ಟ್ರಿಪ್ ಹೋಗ್ಬೇಕಿತ್ತಾ ಅಂತ ಅನ್ಕೊಂತೀರಾ ಅಲ್ವಾ. ಸೊ ಈ ತರ ಎಲ್ಲ ಬೇಡ ಅಂತ ಅನ್ಬಿಟ್ಟು ನಾ ಅನ್ಕೊಂಡೆ, ಈಗ ಹೇಗಿದ್ರು ನಾನು ಕೂಡ ಟ್ರಿಪ್ ಅಲ್ಲಿ ಇದೀನಿ. ಸೊ ಈ 3-4 ಡೇಸ್ ನಾನು ಏನ್ ಇರ್ತೀನಿ, ನನ್ನ ವರ್ಕೌಟ್ ಮಾಡ್ಬೇಕಲ್ಲ, ನನ್ನ ವರ್ಕೌಟ್ ಮಾಡ್ತಾ ಶೂಟ್ ಮಾಡೋಣ. ಸೊ ಕ್ವಿಕ್ ಆಗಿ ಆಗ್ಬೇಕು. ಯಾಕೆ ತರ ಅಂತ ಅಂದ್ರೆ ನಾನು ಏನ್ ಮಾಡ್ತೀನಿ ಯೂಶಲಿ ಅಂದ್ರೆ, ನಾನು ಯೂಶಲಿ ಬರೋದೆಲ್ಲ ಬಂದ್ಬಿಟ್ಟು ಪ್ರೀಮಿಯಂ ಪ್ರಾಪರ್ಟೀಸ್ ಇರುತ್ತೆ. ಒಂದು ಜಿಮ್ ಇರುತ್ತೆ, ಇಲ್ಲ ಅಂತ ಅಂದ್ರೆ ಈ ತರ ರೂಮ್ಗಳಲ್ಲಿ, ಇಲ್ಲ ಅಂದ್ರೆ ನೇಚರ್ಗಳಲ್ಲಿ, ಹತ್ರ ಹಾಲ್ಗಳೆಲ್ಲ ಇರುತ್ತಲ್ಲ, ಅಲ್ಲಿ ವರ್ಕೌಟ್ ಮಾಡ್ಕೊಂತೀನಿ. ಬಟ್ ಇವತ್ತು ರೂಮಲ್ಲೇ ವರ್ಕೌಟ್ ಮಾಡ್ತಿದ್ದೀನಿ. ನಾನು ನೆಕ್ಸ್ಟ್ ಬೇರೆ ಕಡೆ ವರ್ಕೌಟ್ ಮಾಡಿದ್ರೆ ನಿಮ್ಗೆ ವಿಡಿಯೋ ಬರುತ್ತೆ ಅಲ್ಲ ಸಂಡೇ, ನೋಡಿ ಮಿಸ್ ಮಾಡ್ತೇನೆ. ಈ ತರ ಇರುತ್ತೆ. ಬೆಳಿಗ್ಗೆ ವಾಕ್ ಮಾಡ್ತೀನಿ. ಆಲ್ರೆಡಿ ಬೆಳಿಗ್ಗೆ ನಾನು 2500 ಸ್ಟೆಪ್ಸ್ ಪರ್ಪಸ್ಫುಲಿ ಕಂಪ್ಲೀಟ್ ಮಾಡಿದ್ದೆ. ಅದಾದ್ಮೇಲೆ ಆ ಕಡೆ ಈ ಕಡೆ ಅಂತ ಹೋದ್ರು 3000 ಸ್ಟೆಪ್ ಆಗಿದೆ. ಅಂಡ್ ಈಗ 3000 ಆಗಿದೆ. ಈಗ ವರ್ಕೌಟ್ ಮಾಡ್ತಿದ್ದೀನಿ. ಅಂಡ್ ಮತ್ತೆ ಈವ್ನಿಂಗ್ ವಾಕ್, ಕಾಫಿ ಬ್ರೇಕ್ ಈ ತರ ಎಲ್ಲ ಇರುತ್ತಲ್ಲ, ಅವಾಗ ಹೋಗ್ತೀನಿ. ಸೊ ಈ ತರ ಮಾಡೋದ್ರಿಂದ ನಂಗೆ ಕ್ವಿಕ್ ಆಗಿ 30 ಮಿನಿಟ್ಸ್ ಆಗ್ಬೇಕಷ್ಟೇ. ಬಿಕಾಸ್ ಇಲ್ಲಿ ನಾನು ವೆಕೇಶನ್ ಕೂಡ ಹಾಳಾಗ್ಬಾರ್ದು, ಜೊತೆಗೆ ನಾನು ವರ್ಕೌಟ್ ಕೂಡ ಮಿಸ್ ಮಾಡಿದೀನಿ ಅನ್ನೋ ತರ ಇರಬಾರ್ದು ಅನ್ನೋದಕ್ಕೋಸ್ಕರ ನಾನು ಕ್ವಿಕ್ ಆಗಿ ಒಂದು 4 ವರ್ಕೌಟ್ಸ್ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀನಿ ಈ ವೆಕೇಶನ್ಗೆ ಅಂತಾನೆ. ಇವಾಗ ಜಸ್ಟ್ ರೆಡಿ ಮಾಡಿದೆ. ಇದ್ರಲ್ಲಿ ಒಂದು ಇವತ್ತು ನಾನು ಶೂಟ್ ಮಾಡ್ತಿದ್ದೀನಿ. ಸೊ ನಾಳೆ ಇನ್ನೊಂದು ಮಾಡ್ಕೊಂತೀನಿ. ಅದೇ ತರ ಮಾಡಿದ್ನ 3-4 ಡೇಸ್ ಏನ್ ಶೂಟ್ ಮಾಡ್ತೀನೋ ಅದು ನಿಮಗೆ ಒಂದೊಂದ್ ದಿನ ಆಗಿ ವಿಡಿಯೋ ಬರುತ್ತೆ. ಸೊ ನೀವು ಯಾವಾಗಾದ್ರೂ ಅರ್ಜೆಂಟ್ ಇದ್ದಲ್ಲಿ, ಕ್ವಿಕ್ ಆಗಿ ನಾನು ಹೊರಗಡೆ ಹೋಗ್ಬೇಕು ಅಂದ್ರೆ ನಾನು ವರ್ಕೌಟ್ ಮಿಸ್ ಮಾಡಬಾರ್ದು, ಗಿಲ್ಟ್ ಇರಬಾರ್ದು ಅಂತ ಅಂದ್ರೆ ಮಿಸ್ ಮಾಡದೆ ಈ ತರ ಕ್ವಿಕ್ ವರ್ಕೌಟ್ಸ್ ನ ಟ್ರೈ ಮಾಡಿ. ಮಿನಿಮಮ್ ನಿಮಗೆ 30 ಮಿನಿಟ್ಸ್ ಇರುತ್ತೆ. ಮೇ ಬಿ ನನ್ನ ಮಾತೆಲ್ಲ ಸೇರಿಸಿ 30 ಮಿನಿಟ್ಸ್ ಇರ್ಬೋದು, ನಿಮಗೆ 25 ಮಿನಿಟ್ಸ್ ಇರುತ್ತೆ, ಬಟ್ ಒಳ್ಳೆ ಫ್ಯಾಟ್ ಬರ್ನ್ ಆಗುತ್ತೆ. ಸೊ ಕ್ವಿಕ್ ಆಗಿ ಮಾಡೋಂಥ ವರ್ಕೌಟ್ಗಳು ನಿಮಗೆ ಲಿಸ್ಟ್ ಮಾಡಿದ್ದೀನಿ. ಮಿಸ್ ಮಾಡಿದೆ ನೆಕ್ಸ್ಟ್ 3-4 ಸೀರೀಸ್ ಏನಿದೆ ಕಂಟಿನ್ಯೂ ಮಾಡಿ. ಅಂಡ್ ನೀವು ಯಾವಾಗ ಕ್ವಿಕ್ ಆಗಿ ಮಾಡ್ಬೇಕಂತ ಇರುತ್ತೆ, ನಿಮಗೆ ಸೆಷನ್ಸ್ ಮಾಡೋಲ್ಲ, ಜಿಮ್ಗೆ ಹೋಗಕ್ಕಾಗಲ್ಲ, ಅವಾಗ ಈ ವರ್ಕೌಟ್ಸ್ ನ ಮನೇಲೆ ಮಾಡ್ಕೊಳ್ಳಿ. ಓಕೆನಾ? ಮಾತ್ ಜಾಸ್ತಿ, ಸ್ವಲ್ಪ ನೀರ್ ಕುಡಿತೀನಿ. ಓಕೆ, ಸೊ ಮೊದಲನೇದಾಗಿ ವಾರ್ಮ್ ಅಪ್ ಎಕ್ಸರ್ಸೈಸ್ ಆಸ್ ಯೂಶುವಲ್ ಅವೆಲ್ಲ ಮಾಡ್ತೀವಲ್ವಾ. 50 ಸ್ಕಿಪ್ಪಿಂಗ್ ಇದೆ, 100 ರನ್ನಿಂಗ್ ಹೈನೀಸ್ ಇದೆ, ಜೊತೆಗೆ ಫ್ರೀ ಎಕ್ಸರ್ಸೈಸ್ ಅಂಡ್ ಕೋರ್ ಇದೆ. ವಾರ್ಮ್ ಅಪ್ ಆದ್ಮೇಲೆ ಫ್ರೀ ಕೋರ್ ಮಾಡ್ಬೇಕು. ವಾರ್ಮ್ ಅಪ್ ಮಾಡೋಣ. ಮೊದಲನೇದಾಗಿ 50 ಸ್ಕಿಪ್ಪಿಂಗ್. Okay, and then 100 running high knees total. ಒಂದೇ ಸಲ 100 ಆದ್ರೂ ಮಾಡಿ, ಇಲ್ಲ 50 into 2 ಮಾಡ್ಕೊತೀನಿ ಅಂತಾದ್ರೂ ಡಿವೈಡ್ ಮಾಡ್ಕೊಂಡು ಮಾಡಿ. ಕಂಪ್ಲೀಟ್ಲಿ ನಿಮ್ಮ ಇಷ್ಟ, ನಿಮ್ಮ ಬಾಡಿ ಹೇಗೆ ಸಪೋರ್ಟ್ ಮಾಡುತ್ತೆ ಆ ಥರ ಮಾಡಿ. ಓಕೆ, ನೆಕ್ಸ್ಟ್ ಫ್ರೀ ಎಕ್ಸರ್ಸೈಸ್. ಫ್ರೀ ವಾಕ್ ಮಾಡಿದೆ ಎಕ್ಸರ್ಸೈಸ್ ಮಾಡಿಬಿಡಿ. ನಿಮಗೆ ಇದೆಲ್ಲ ಕಷ್ಟ ಅನಿಸುತ್ತೆ ಅಂತ ಅಂದರೆ ಜಸ್ಟ್ ಜಾಗ್ ಆದರೂ ಒಂದು 10 ಮಿನಿಟ್ಸ್ ಮಾಡಿ.
ಆಕ್ಚುಲಿ ಇವತ್ತಿನ ಕಾಂಬಿನೇಷನ್ ಬಂದು 50-50 ಅಂತ. 50 ರನ್ನಿಂಗ್ ಹೈ ನೀಸ್ ಕಾನ್ಸ್ಟೆಂಟ್ ಇರುತ್ತೆ, ಅದ್ರ ಜೊತೆಗೆ ಒಂದು ಎಕ್ಸರ್ಸೈಸ್ ಇರುತ್ತೆ, 10 ವೇರಿಯೇಷನ್ಸ್ ಇರುತ್ತೆ. ಸೊ 50 ರನ್ನಿಂಗ್ ಹೈ ನೀಸ್ ಅಲ್ಲಿ ರನ್ನಿಂಗ್ ಹೈ ನೀಸ್ ಮಾಡಕ್ ಆಗಲ್ಲ ಅನ್ನೋರ್ಗೆ ಈಗಲೇ ಆಲ್ಟರ್ನೇಟ್ ಆಪ್ಷನ್ಸ್ ಹೇಳ್ಬಿಡ್ತೀನಿ. ಸೊ ಈ ತರ ಫಾಸ್ಟ್ ಆಗಿ ಮಾಡಿ. ಓಕೆ, ಆಗುತ್ತೆ ಅನ್ನೋ ರನ್ನಿಂಗ್ ಹೈ ನೀಸೇ ಮಾಡಿ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಅಟ್ಲೀಸ್ಟ್ 50 ಆಗಿಲ್ಲ ಅಂದ್ರೆ ಫಸ್ಟ್ ಟಾರ್ಗೆಟ್ 25 ಇಟ್ಕೊಳ್ಳಿ. ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತ ಅನ್ನೋದಾದ್ರೆ 25 ಇಟ್ಕೊಳ್ಳಿ. 25 ಪ್ಲಸ್ ಎಕ್ಸರ್ಸೈಸ್ ಏನಿರುತ್ತೋ ಅದು. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ 50ನೇ ಮಾಡಿ. ಓಕೆ, ಬಿಕಾಸ್ ಕ್ವಿಕ್ ಆಗಿ 30 ಮಿನಿಟ್ಸ್ ಅಲ್ಲಿ ಹಾಗಂತ ವರ್ಕೌಟ್. ಸೊ ಇಂಥ ವರ್ಕೌಟ್ಸ್ಗೆಲ್ಲ ನೀವು ಆದಷ್ಟು ಜಾಸ್ತಿ ಇಂಟೆನ್ಸ್ ಆಗಿ ಮಾಡಿದ್ರೆ ಕ್ಯಾಲೋರೀಸ್ ಬರ್ನ್ ಆಗುತ್ತೆ, ಅದಕ್ಕೋಸ್ಕರ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೆಟ್ ರನ್ನಿಂಗ್ ಹೈ ನೀಸ್ 50 ಇದೆ ಅಂಡ್ 50 ಎಲ್ಬೋ ಟು ನೀ ಇದೆ. elbow to knee. ಇದು ಅಷ್ಟೇ, ಒಂದೇ ಸ್ಟ್ರೆಚ್ ಆದ ಒಂದೇ ಸ್ಟ್ರೆಚ್ ಮಾಡಿ. ಆಗ್ತಾ ಇಲ್ಲ ಅಂತ ಅಂದ್ರೆ 25 ಆದ್ಮೇಲೆ ಗ್ಯಾಪ್ ತಗೊಳ್ಳಿ. ನಿಮ್ಮ ಬಾಡಿ ಕಂಡೀಷನ್ಸ್ನ ನೋಡ್ಕೊಂಡು ಮಾಡಿ. ಗ್ಯಾಪ್ ತಗೊಳ್ಳದೆ ಮಾಡಿದ್ರೆ ತುಂಬ ಯೂಸ್ಫುಲ್, ಬಟ್ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಸೊ ಬ್ರೀತ್ ಕಂಟ್ರೋಲ್ ಅದೆಲ್ಲ ತುಂಬ ಚೆನ್ನಾಗಿ ಬರಬೇಕು. ಸೊ ಫಸ್ಟ್ ಸೆಟ್ ಆಯಿತು. ರಿಲ್ಯಾಕ್ಸ್. ಒಂದು ಸೆಟ್ ಆದಮೇಲೆ ಗ್ಯಾಪ್, ಅಂದರೆ 50-50 ಆದಮೇಲೆ ಗ್ಯಾಪ್ ತಗೊಳ್ಳಿ. ಸೆಕೆಂಡ್ ಸೆಟ್ ಮಾಡೋಣ. ರನ್ನಿಂಗ್ ಹೈ ನೀಸ್ 50 ಆ್ಯಂಡ್ ಸ್ಟ್ರೈಟ್ ಆರ್ಮ್ ಟ್ವಿಸ್ಟರ್ಸ್ 50. Straight arm twisters 50. ಕಾಲ್ ಟೈಟಾಗಿ ಇಟ್ಕೋಬೇಕು, ಮಂಡಿ ಬೆಂಡ್ ಆಗಬಾರ್ದು. ರಿಲ್ಯಾಕ್ಸ್. ಆ್ಯಂಡ್ ಪ್ರತಿ ಸಲ ಹೇಳೋ ಥರ ವಾಕ್ ಮಾಡಬೇಕು, ಕುತ್ಕೋಬಾರ್ದು. ವೆದರ್ ತುಂಬ ಚೆನ್ನಾಗಿದೆ. ಈ ಥರದ ಮಧ್ಯೆ ವರ್ಕೌಟ್ ಮಾಡಿದ್ರೆ ಫೀಲೇ ಡಿಫ್ರೆಂಟ್. ಆ್ಯಕ್ಚುಲಿ ನಂಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಶ್ರೀ ಅಲ್ಲೋ ಕೂತ್ಕೊಂಡು, ಆ್ಯಕ್ಚುಲಿ ಇದು ಪ್ರೈವೇಟ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿ ಸಿಟೌಟ್ ಏರಿಯಾ ಇದೆ, ಅಲ್ಲಿ ಹೋಗಿ ಕೂತ್ಕೊಂಡು ಬರಿತಾ ಇದ್ದಾರೆ. ಓಕೆ, ಥರ್ಡ್ ಸೆಟ್ 50 ರನ್ನಿಂಗ್ ಹೈ ನೀಸ್ ಮತ್ತೆ ಟಚ್ ಡೌನ್. ಬ್ಯಾಕ್ ಮೇಲೆ ಪ್ರೆಷರ್ ಬಿಡಬಾರ್ದು ಆ್ಯಂಡ್ ಕೈ ಫುಲ್ ಟಚ್ ಆಗಬೇಕು. ಇನ್ ಕೇಸ್ ಏನಾದರೂ ಬ್ರೀತ್ ಕಂಟ್ರೋಲ್ ಸಿಗ್ತಾ ಇಲ್ಲ ಅನ್ಸಿದ್ರೆ 125 ಆದಮೇಲೆ ಸ್ಮಾಲ್ ಗ್ಯಾಪ್ ಅಷ್ಟೇ, ಜಾಸ್ತಿ ಹೋಗ್ಬೋದು. ಬ್ರೀತರ್. ಕೌಂಟ್ ಮಾಡಿ ರಿಲ್ಯಾಕ್ಸ್.
ರೀಸೆಟ್ ಹಾಗೆ ಹೋಯ್ತು. ನಂಗೆ ಗೊತ್ತಿಲ್ಲ ಎಷ್ಟು ನಿಮಿಷ ಆಗಿದೆ. ಕ್ವಿಕ್ಕಾಗಿ ಆಗುತ್ತೆ. ಆಲ್ರೆಡಿ ಹತ್ರ 800 ಸ್ಟೆಪ್ಸ್ ಆಗೋಯ್ತು. ರೆಡಿ? ನೆಕ್ಸ್ಟ್ ಸೈಡ್ ಟಕ್ ಅಂತ. ಇದು ಅಷ್ಟೇ ಲೋವರ್ ಬಾಡಿ ಟೈಟಾಗಿ ಇಟ್ಕೋಬೇಕು. ಮಂಡಿ ಬೆಂಡ್ ಆಗಬಾರ್ದು. ರಿಲ್ಯಾಕ್ಸ್. ಇದೆಲ್ಲ ಸೈಡ್ಗೆನೆ. ಸೊ ನೀ ಆದಷ್ಟು ಲಾಕ್ ಆಗಿದ್ದಾಗ ನಾವು ಪ್ರೆಷರ್ ಹಾಕಿದೆ ಇದು ಪ್ರಾಪರ್ ಆಗುತ್ತೆ. ಅದೇ ನಾವು ಫ್ರೀ ಬಿಟ್ ಹಾಕಿದ್ರೆ ಅದಕ್ಕೆ ಅಷ್ಟು ಎಫೆಕ್ಟಿವ್ ಆಗಿ ಇರಲ್ಲ. ನೀರು ಬೇಕು, ಒಂದು ನಿಮಿಷ ತರ್ತೀನಿ. ಆ್ಯಕ್ಚುಲಿ ಮನೆಯಿಂದ ನೀರು ಕ್ಯಾರಿ ಮಾಡಿದ್ದೆ, ಎಲ್ಲೋದ್ರೂ ಕ್ಯಾರಿ ಮಾಡ್ತೀನಿ ಆ ಥರ. ಈಗ ಖಾಲಿ ಆಗಿದೆ. So 4 sets ಆಯಿತು. ಲೆಟ್ಸ್ ಸ್ಟಾರ್ಟ್ 5 set. Come on. And alternate front crunches 50. Relax. ಆಲ್ಮೋಸ್ಟ್ 14 ಮಿನಿಟ್ಸ್ ಆಯಿತು. ಹೈ ಸೆಟ್ ಆಗಿದೆ. ಇದರಲ್ಲಿ ನಾನು ನಿಮಗೆ ಇಂಟ್ರಡಕ್ಷನ್ ಎಲ್ಲ ಕೊಟ್ಟಿರೋದ್ರಿಂದ ಮ್ಯಾಕ್ಸಿಮಮ್ ಈ ವಿಡಿಯೋ 30 ಮಿನಿಟ್ಸ್ ಬರುತ್ತೆ. ಯಾವಾಗ ನಿಮ್ಮ ಕೈಲಿ ತುಂಬ ಕಡಿಮೆ ಟೈಮ್ ಇದೆ, ಆಗುತ್ತೋ ಇಲ್ಲೋ ಅಂತ ಅನಿಸುತ್ತೋ ಆ ಟೈಮಲ್ಲೇ ಈ ವರ್ಕೌಟ್ನ ಚೂಸ್ ಮಾಡ್ಕೊಂಡು ಆರಾಮಾಗಿ ಕ್ವಿಕ್ಕಾಗಿ ಮಾಡಿ ಹೋಗಿ. ಆಗ ನಿಮಗೂ ಆ ಗಿಲ್ಟ್ ಇರಲ್ಲ, ನೆಮ್ಮದಿಯಾಗಿ ತಿನ್ಬೋದು ಆ್ಯಂಡ್ ನೆಮ್ಮದಿಯಾಗಿ ಹೋಲ್ ಡೇ ಇರ್ಬೋದು. ಓಕೆ, ಯಾಕಂದರೆ ನಾವು ಹೊರಗಡೆ ಹೋದಾಗ ಒಂದೇ ಊಟ ತಿನ್ನಲ್ಲ, ವೆರೈಟಿ ಟ್ರೈ ಮಾಡೋಕ್ಕೆ ಹೋಗ್ತೀವಿ. ಅವ್ರು ಮಸಾಲೆಸ್ ಬೇರೆ ಹಾಕಿರ್ತಾರೆ ಅಲ್ವಾ, ಬ್ಲೋಟಿಂಗ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಥರ ಮತ್ತು ವಾಟರ್ ರಿಟೆನ್ಷನ್ ಹಾಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಬಾಡಿಯಲ್ಲಿ. ಅದು ಆಗಬಾರ್ದು ಅಂದರೆ ಯು ಹ್ಯಾವ್ ಟು ಮೂವ್ ಯುವರ್ ಬಾಡಿ. ಓಕೆ, ನೆಕ್ಸ್ಟ್ ಒನ್ ಮಾಡೋಣ. ಕಮಾನ್. Side crunches. ಈ ಏನಾದ್ರು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಅನ್ಸಿದ್ರೆ ಹೀಗೆ ಮಾಡಿ. ಈ ಕಡೆ 25 ಆ್ಯಂಡ್ ಈ ಕಡೆ 25. ಓಕೆ, ಆ್ಯಕ್ಚುಲಿ ಎ ಸಿ ಏನಿದೆ, ಸ್ಟಿಲ್ ನಾನು ಎಷ್ಟು ಸ್ವೆಟ್ ಆಗ್ತೀನಿ ಅಂದರೆ ಐ ಕ್ಯಾನ್ ಫೀಲ್ ದಟ್ಸ್ ವೈ ವಿ ಕಾಲ್ಡ್ ಎಕ್ಸಸೈಸ್ ಪ್ರಾಪರಾಗಿ ಸ್ಟ್ರಕ್ಚರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆವಾಗಲೇ ಕ್ಯಾಲರೀಸ್ ಬರ್ನ್ ಆಗೋದು ಅಂತ.
ಇನ್ನೇನು ನಾನು ಟೀ ಟೈಮ್ ಇದೆ. ಸೊ ವರ್ಕೌಟ್ ಮುಗಿಸಿ ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಟೀ ಹೋಗಬೇಕು. ರೆಡಿ ಫಾರ್ ನೆಕ್ಸ್ಟ್ ಸೆಟ್, ಕಮ್ ಆನ್. Jumping T's 50. ಒಂದಷ್ಟು ಚೆನ್ನಾಗಿಲ್ಲ, 25 ಮಾಡಿ. ರಿಲ್ಯಾಕ್ಸ್. ಈ ಥರ ಸುಸ್ತಾದಾಗ ಜಾಸ್ತಿ ತಕ್ಷಣ ನೀರು ಕುಡಿಬೇಡಿ. ಓಕೆ, ಬಾಡಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಟೈಮ್ ಕೊಡಿ. ರೆಡಿ ಫಾರ್ ನೆಕ್ಸ್ಟ್ ಸೆಟ್. ನೆಕ್ಸ್ಟ್ ಹಾಬ್ಲಿಕ್ ಅಂತ, ಇದು ಅಗೇನ್ ಸೈಡ್ ಪಾರ್ಟ್ಗೆ. ಮಂಡಿ ಟೈಟ್ ಇರಬೇಕು. ರಿಲ್ಯಾಕ್ಸ್. ಲಾಸ್ಟ್ 2 ಸೆಟ್ಸ್ ಇದೆ. ಆಣ 9th set. ಟೇಬಲ್ ಕ್ರಂಚಸ್ ಅಂತ, ಐ ಹೋಪ್ ಕಾಣಿಸುತ್ತೆ. ನೆಕ್ ಮೂವ್ ಮಾಡಬೇಡಿ. ಇದು ಕಂಪ್ಲೀಟ್ ಅಬ್ಡಮನ್ಗೆ. ಇನ್ ಕೇಸ್ ನಿಮ್ಗೆ ಇದು ಮಾಡೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗುತ್ತೆ ಅಂದರೆ ಇಷ್ಟು ಕಂಪ್ಲೀಟ್ ಸ್ಕ್ವೀಸ್ ಮಾಡಿ. ಓಕೆ, ಈ ಥರ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಟ್ರೈ ಮಾಡಿ, ಗಿವ್ ಅಪ್ ಮಾಡಿಬಿಡಿ. ಮಿಕ್ಕಿರೋ ಅಕೌಂಟ್ಗೆ ಈ ಥರ ಮಾಡಿ. ಕಂಪ್ಲೀಟ್ ಸ್ಕ್ವೀಸ್ ಆಗುತ್ತೆ ಇದೂ, ಬಟ್ ಅಪ್ಪರ್ ಪಾರ್ಟಿಂದ ಹಿಡಿಯಲ್ಲ ಅಷ್ಟೇ. ಮೇನ್ಲಿ ಇದು ಲೋವರ್ ಅಬ್ಡಮನ್ಗೆ ಜಾಸ್ತಿ ವರ್ಕ್ ಆಗುತ್ತೆ, ಬಟ್ ಟೋಟಲಿ ಫೈನ್. ರಿಲ್ಯಾಕ್ಸ್. ಲಾಸ್ಟ್ ಒನ್ ಇದೆ. ನೋಡಿದ್ರೆ ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂದರೆ, ಆ್ಯಂಡ್ ಕ್ಯಾಲರೀಸು ಬರ್ನ್ ಆಗುತ್ತೆ. ಏನು ಬೇಕು ನಮ್ಗೆ ಇಂಪಾರ್ಟೆಂಟು, ತಿಂದಿರೋ ಕ್ಯಾಲರೀಸ್ ಬರ್ನ್ ಮಾಡಬೇಕು.
ಆಯಿತಾ. ನಾಳೆ ಸ್ಕೇಲಲ್ಲಿ ನಮಗೆ ಜಾಸ್ತಿ ತೋರಿಸ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಅದು ಬಿಟ್ಟು ಅಷ್ಟೇ ತೋರಿಸಿದ್ರೆ ಏನು ಬೇಜಾರಾಗಲ್ಲ ಎಷ್ಟೊಂದು ಜನಕ್ಕಲ್ವಾ. ನೀನು ತಿಂದಿದ್ದೀನಿ ಹಂಗೂ ತೋರಿಸುತ್ತೆ, ಅಷ್ಟೇ ತೋರಿಸ್ತಾ ಇದೆ ಅಂತ ಖುಷಿ ಆಗುತ್ತೆ ಅಲ್ವಾ. ಸೊ ಮೇಕ್ ಶ್ಯೂರ್ ಬಾಡಿ ಮೂವ್ ಮಾಡಿ, ವರ್ಕೌಟ್ ಮಾಡಿ, ಮಿಸ್ ಮಾಡಿಬಿಡಿ. ಓಕೆ, ವೀಕ್ಲಿ 5 ಡೇಸ್ ಆದರೂ ನೀವು ವರ್ಕೌಟ್ ಮಾಡಲೇಬೇಕು. ಆ್ಯಂಡ್ 5 ಡೇಸ್ ಸಾಕು. ಬಿಕಾಸ್ ವರ್ಕಿಂಗ್ ವುಮೆನ್ಸ್ ಎಲ್ಲ ಏನಾಗುತ್ತೆ ಅಂದರೆ ಬೇಜಾನ್ ಟೆನ್ಷನ್ಸ್ ಇರುತ್ತೆ ಮೊದಲೇ ನಮಗೆ. ಆದರೆ ನಾವು 7 ದಿನ ಮಾಡ್ತೀವಿ ಅಂದರೆ ನಮ್ಮ ಬಾಡಿಗೆ ಜಾಸ್ತಿ ಸ್ಟ್ರೈನ್ ಆದರೂ ಎಗೇನ್ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದಕ್ಕೆ ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು. ಓಕೆ, ರೆಡಿ? ಲಾಸ್ಟ್ ಸೆಟ್. ಲಾಸ್ಟ್ ಒನ್ ಕ್ರಾಸ್ ಲೈನ್ 50. ಕಾಲು ಮೇಲೆ ಎತ್ತಬೇಕು, ಎಷ್ಟಾಗುತ್ತೋ ಅಷ್ಟು. ಡನ್, ವಿ ಆರ್ ಡನ್ ಫಾರ್ ದ ಡೇ. ಹೇಗನ್ನಿಸ್ತು? ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರು ನೋಡ್ತಿದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಜಾಸ್ತಿ ಕಮೆಂಟ್ ಲೈಕ್ ಮಾಡ್ತಿದ್ರೆ ನಮಗೂ ಕೂಡ ಮೋಟಿವೇಶನ್ ಬರುತ್ತೆ ವರ್ಕೌಟ್ ಮಾಡೋಕ್ಕೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಟುಡೇ ಇಸ್ ಮೈ ಬರ್ಡೇ, ಬಟ್ ಸ್ಟಿಲ್ ನನ್ನ ಹ್ಯಾಬಿಟ್ಸ್ ಹೇಗಿದೆ ಅಂದರೆ ಕಂಪ್ಲೀಟ್ ರೂಟೀನ್ ಅಂತ ಬಂದಾಗ ವರ್ಕೌಟ್ ನನ್ನ ಲೈಫ್ ಪಾರ್ಟ್. ಈಗ ಹೆಂಗೆ ಅಂದರೆ ಬೆಳಗ್ಗೆ ಎದ್ದು ನಾನು ಬ್ರಷ್ ಮಾಡ್ತೀನಿ, ಫೇಸ್ ವಾಶ್ ಮಾಡ್ತೀನಲ್ವ. ಸೊ ಇದೇ ಥರ ಎಕ್ಸಸೈಸ್ ನನ್ನಲ್ಲಿ ಒಂದು ಪಾರ್ಟಾಗಿ ನಂಬಿದ್ದೀನಿ ನಾನು. ಸೊ ನಾನು ಎಲ್ಲೋದು ಅಷ್ಟೇ ಅಟ್ ಎನಿ ಕಾಸ್ಟ್ ಮಿಸ್ ಮಾಡಲ್ಲ. ಅಟ್ಲೀಸ್ಟ್ ವಾಕ್ ಕಂಪ್ಲೀಟ್ ಮಾಡ್ತೀನಿ, ಇಲ್ಲ ಅಂತ ಅಂದರೆ ವಾಟ್ ಎವರ್ ವರ್ಕೌಟ್ ಈ ಥರ ಕ್ವಿಕ್ಕಾಗಿ 30 ಮಿನಿಟ್ಸ್ ಮಾಡ್ತೀನಿ. ಅದಕ್ಕೋಸ್ಕರ ನಂಗೆ ಐಡಿಯಾ ಬಂತು ನಿಮಗೂ ಕೂಡ ಈ ಥರ ಕ್ವಿಕ್ಕಾಗಿ 30 ಮಿನಿಟ್ಸ್ ಮಾಡಿಕೊಟ್ರೆ ನೀವೇನೋ ಇದು ಬ್ಯುಸಿ ಇದ್ದಾಗ ಯೂಸ್ ಆಗುತ್ತೆ ಅಂತ. ಸೊ ನಿಮಗೋಸ್ಕರ ಮಾಡಿದ್ದೀನಿ, ಮಿಸ್ ಮಾಡಿದೆ. ಒಂದು ಲೈಕ್ ಮಾಡಿ. ಸಿಗೋಣ ಇನ್ನೊಂದು ಫ್ಯಾಟ್ ಲಾಸ್ ಸೆಷನಲ್ಲಿ. ಬಾಯ್.